ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಒಂದು ಫಂಕ್ಷನ್ ಇತ್ತು, ರೆಡಿಯಾಗಿ ಆಟೋ ಬುಕ್ ಮಾಡಿದ್ದೆ, ವೆಯ್ಟ್ ಮಾಡ್ತಿದ್ದೆ. ಅದೇ ಟೈಮ್ಗೆ ಆಟೋ ಬಂತು. ಪುಟಾಣಿ ನಾನು ಫಸ್ಟ್ ಹೋಗ್ತೀನಿ ಅಂತ ಹೋಗ್ತಿದ್ದಾಳೆ ರೆಡಿಯಾಗಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಅವ್ರು ಕಾಲ್ ಮಾಡ್ತಿದ್ದರು, ಎಲ್ಲಿದ್ದೀರಾ ಬನ್ನಿ ಬೇಗ ಅಂತ. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಏನು ಫಂಕ್ಷನ್ ಅಂತ ಈ ಕಂಪ್ಲೀಟ್ ಈ ಲಾಗಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಹಾಕೋ ವೀಡಿಯೋ ಎಲ್ಲ ಫಸ್ಟು ನೀವೇ ನೋಡ್ಬೋದು. ಆ್ಯಕ್ಚುಲಿ ನನ್ನ ಸಿಸ್ಟರು ಬರ್ತೀನಿ ಕಾರಲ್ಲಿ ಹೋಗೋದ ಅಂತ ಅಂದ್ಲು. ಬಟ್ ಅವರು ಲೇಟ್ ಆಗುತ್ತೆ, ನೀವು ಹೊರಟಿರಿ, ನೀವು ಹೋಗಿ ಅಂದ್ಲು. ಸೊ ನಾವು ಹೋದಾಗಲೇ 10:30 ಆಗಿಬಿಟ್ಟಿತ್ತು. ಹುಡುಗಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ಲು. ಹೌದು, ಇವಳು ನನ್ನ ಸಿಸ್ಟರ್ ಅಂತಲೇ ಹೇಳ್ಬೋದು. ಅವಳದ್ದು ಇವತ್ತು ಎಂಗೇಜ್ಮೆಂಟ್ ಇತ್ತು, ಹಾಗೆ ಹೂ ಮುಡಿಸಿ ಎಂಗೇಜ್ಮೆಂಟ್ ಇತ್ತು. ಆಲ್ರೆಡಿ ಅವಳು ಬೇಜಾರು ಮಾಡ್ಕೊಬಿಟ್ಟಿದ್ಲು, ಅಕ್ಕ ಲೇಟಾಗಿ ಬಂದ್ರಲ್ಲ, ನೀವು ಬೇಗ ಬರಬೇಕು ತಾನೆ ಅಂತ. ಈ ಥರ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಫ್ರೆಶ್ ಆಗಿ ರೆಡಿಯಾಗಿದ್ರಲ್ಲ, ಇದು ಫಸ್ಟ್ ಲುಕ್ಕು. ಅದಕ್ಕೆ ಫೋಟೋಶೂಟ್ ಮಾಡ್ಕೊಬಿಡೋಣ ಶಾಸ್ತ್ರ ಮಾಡೋಕ್ಕೆ ಮುಂಚೆ ಅಂದ್ಬಿಟ್ಟು ಫೋಟೋಗ್ರಾಫರು ಫೋಟೋನ ತೆಗಿತಿದ್ರು. ಆಮೇಲೆ ಇನ್ನೊಂದು ಹೇಳಬೇಕು, ನನ್ನ ಮದುವೆಯಲ್ಲಿ ಇವಳು ಮಾರ್ಲೆಣ್ಣಾಗಿ ಬಂದಿದ್ಲು. ಸೊ 4 ವರ್ಷ ಆದಮೇಲೆ ಈಗ ಅವಳು ಮದುವೆ, ಇವರೇ ಹುಡುಗ. ತುಂಬ ಚೆನ್ನಾಗಿದೆ ಜೋಡಿ. ಇದು ಫಸ್ಟ್ ಲುಕ್ಕು. ಅವರು ಕೂಡ ಫ್ರೆಶ್ ಆಗಿದ್ರಲ್ಲ, ಆಮೇಲೆ ಶಾಸ್ತ್ರ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಫೋಟೋಸು ಅಂದ್ಬಿಟ್ಟು ಫಸ್ಟೇ ಫೋಟೋಸ್ನ ತೊಗೋತಿದ್ರು. ಬಟ್ ಅಲ್ಲಿ ಎಲ್ಲ ಶಾಸ್ತ್ರಕ್ಕೆ ಟೈಮ್ ಆಯಿತು ಅಂತ ಹೇಳ್ತಿದ್ರಲ್ಲ. ಸೊ ಅದಕ್ಕೆ ಇಷ್ಟು ಟೈಮಿಂಗ್ಸಲ್ಲಿಗೆ ಶಾಸ್ತ್ರ ಮಾಡಬೇಕು ಅಂತ, ಅದಕ್ಕೆ ಸರಿ ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡ್ರು. ಇನ್ನು ಮಿಕ್ಕಿದ ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ತಂದಿಡ್ತಿದ್ರು. ಶಾಸ್ತ್ರಕ್ಕೆ ಮುಂಚೆ ಇವರು ಉಪ್ಮಾತ್ ತೊಗೋತಾರಂತೆ. ಹುಡುಗಿದು ಮಾಮೂಲಿ ಇರುತ್ತಲ್ಲ, ಅದು ಉಪ್ಮಾತ್ ತೊಗೋಬೇಕಿತ್ತು. ಅದಕ್ಕೆ ಫಸ್ಟ್ ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ರು. ಅದಾದಮೇಲೆ ಶಾಸ್ತ್ರ ಶುರು ಮಾಡೋಣ ಅಂದ್ಬಿಟ್ಟು ಫಸ್ಟು ಕೂರಿಸ್ಬಿಟ್ರು ಹುಡುಗಿನ ಉಪ್ಮಾತ್ ತೊಗೊಳಕ್ಕೆ ಮುಂಚೆ ಹಸೆಮಣೆ ಎತ್ತಿ. ಬಟ್ ಆಮೇಲೆ ಅಂದರು ಉಪ್ಮಾತ್ ತೊಗೋಬೇಕು, ಆಮೇಲೆ ಬೇಕಾದರೆ ಶಾಸ್ತ್ರ ಶುರು ಮಾಡಲಿ ಅಂದ್ಬಿಟ್ಟು ಹುಡುಗಿನ ಒಳಗೆ ಕಳಿಸ್ಬಿಟ್ಟು ಆಮೇಲೆ ಉಪ್ಮಾತಿಗೆ ಏನೇನು ಬೇಕೋ ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ರು. ಹುಡುಗಿ ಕಡೆಯಿಂದ ಅವರ ಚಿಕ್ಕಪ್ಪ ಇಸ್ಕೋತಿದ್ರು. ಹುಡುಗನ ಕಡೆಯಿಂದ ಅವ್ರು ಯಾರು ಅಂತ ನಂಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ, ಅವರು ಇಸ್ಕೋತಿದ್ರು. ಸ್ವಲ್ಪ ಹುಡುಗ ಪರಿಚಯ ಬಿಟ್ಟರೆ ಇನ್ಯಾರೂ ಅಷ್ಟು ಪರಿಚಯ ಇಲ್ಲ. ಆಮೇಲೆ ಸ್ವಲ್ಪ ಅವ್ರ ಅಕ್ಕನೂ ಸ್ವಲ್ಪ ಪರಿಚಯ ಆದರು, ಅಷ್ಟೇ ಗೊತ್ತಿರೋದು. ಆಮೇಲೆ ಹಿಂಗೆ ಉಪ್ಮಾತು ಅದೇ ಗೊತ್ತಿರುತ್ತೆ ಆಲ್ಮೋಸ್ಟ್ ಮದುವೆ ಮಾಡಿರೋರಿಗೆ, ಮದುವೆ ಮಾಡ್ಕೊಂಡಿರೋರಿಗೆ ಯಾವ ಥರ ಉಪ್ಮಾತು, ಯಾವ ಥರ ಉಪ್ಪೇಳೆ ತೊಗೋತಾರೆ ಅಂತ. ಸೊ ನಾವು ಸೈಡಲ್ಲಿ ಕೂತ್ಕೊಂಡು ಎಲ್ಲನೂ ನೋಡ್ತಿದ್ವಿ. ಯಾಕಂದರೆ ನಮ್ಮ ಮದುವೆಯಲ್ಲಿ, ನಮ್ಮ ಎಂಗೇಜ್ಮೆಂಟಲ್ಲಿ ಹೇಗಾಗುತ್ತೆ ಏನು ಆ ಟೆನ್ಷನಲ್ಲಿ ಇರ್ತೀವಿ. ಬಟ್ ಈ ಥರ ಎಲ್ಲ ನಾವು ಅಷ್ಟನ್ನು ಕ್ಲೀನಾಗಿ ಕೇಳಿಸ್ಕೊಂಡಿರಲ್ಲ, ಮಾಡೋದು ಇಲ್ಲ. ಬಟ್ ಇದಾದರೂ ಕ್ಲೀನಾಗಿ ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡು ನನ್ನ ಹಳೆ ಮನೆ ಹತ್ರ ಇದ್ರಲ್ಲ ಅವ್ರ ಫ್ರೆಂಡ್ಸು, ಅವರು ಎಲ್ಲ ಸಿಕ್ಕಿದ್ರು. ಅದನ್ನು ನೋಡಿಕೊಂಡು ಮಾಡಿಕೊಂಡು ಕೂತಿದ್ವಿ. ಉಪ್ಮಾತೆಲ್ಲ ತೊಗೊಂಡ್ಮೇಲೆ ಶಾಸ್ತ್ರ ಶುರು ಮಾಡಿದ್ರು. ಫಸ್ಟು ಹುಡುಗನ ಮನೆಯವರು ಶಾಸ್ತ್ರನ ಶುರು ಮಾಡಿದ್ರು. ಇವರೆಲ್ಲ ಈಗ ಶಾಸ್ತ್ರ ಮಾಡ್ತಿರೋರೆಲ್ಲ ಹುಡುಗನ ಮನೆಯವರು. ಫಸ್ಟ್ ಹುಡುಗನ ಮನೆಯವರು ಒಂದು 5 ಜನ, ಹುಡುಗಿ ಮನೆಯವರು ಒಂದು 4 ಜನ, ಒಟ್ಟು 9 ಜನ. ಯಾರ ಕಡೆಯವ್ರು ಎಷ್ಟು ಮಾಡಿದ್ರು ಅಷ್ಟು ಕೌಂಟ್ ಮಾಡಲಿಲ್ಲ. ಫಸ್ಟ್ ಮಾತ್ರ ಹುಡುಗನ ಮನೆಯವ್ರು ಮಾಡ್ತಿದ್ರು. ಒಟ್ಟು 9 ಜನ ಶಾಸ್ತ್ರ ಮಾಡೋಕ್ಕೆ ಕೂರಿಸಿದ್ರು. ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಟೈಮ್ ಹತ್ತತ್ರ 12:15 ಆಗಿಬಿಟ್ಟಿತ್ತು. ಇದು ಕೂಡ ಹುಡುಗನ ಅಕ್ಕ, ಇವರೊಬ್ಬರೇ ಪರಿಚಯ ಆಗಿದ್ದು ನನಗೆ. ಸ್ವಲ್ಪ ಮಾತಾಡಿಸ್ಕೊಂಡು ಎಲ್ಲ ಹುಡುಗನ ಕಡೆಯವರೇ ಮಾಡ್ತಿದ್ರು. ಮತ್ತು ಹುಡುಗಿ ಕಡೆಯವರು ಸ್ವಲ್ಪ ಜನ ಲಾಸ್ಟಲ್ಲಿ ಮಾಡಿದ್ರು. ಫಸ್ಟ್ ಹುಡುಗನ ಮನೆಯವ್ರು ಮಾಡಿದ್ರು. ತುಂಬ ಚೆನ್ನಾಗಿ ಫಂಕ್ಷನ್ ನಡೀತು. ಏನೇ ಆಗಲಿ, ನಮಗೆ ಮಾರ್ಲೆಣ್ಣಾಗಿ ಬಂದಿದ್ದು ಈ ಹುಡುಗಿ. ಇವತ್ತು ಅವಳಿಗೆ ಮದುವೆ ಅಂದರೆ ಎಷ್ಟು ಖುಷಿ. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ, ಎಷ್ಟು ಬೇಗ ಮದುವೆ ಏಜಿಗೆ ಬರ್ತಾರೆ ಅಂದರೆ ಅದಕ್ಕೆ ಇದೇ ಸಾಕ್ಷಿ. ನಮ್ಮ ಮುಂದೆ ಆಡ್ಕೊಂಡು ಬೆಳೆದವರೆಲ್ಲ ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾರೆ. ಒಂಥರ ಖುಷಿ ನೋಡೋಕ್ಕೆ. ಇದು ಸೆಕೆಂಡ್ ಲುಕ್ಕು ಅವ್ರು ಕೊಡಿಸಿರೋದು ಸ್ಯಾರಿ ಹುಡುಗನ ಮನೆಯವ್ರಿಗೆ. ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ. 2 ಸ್ಯಾರಿಲೂ ಪ್ರಿಟ್ಟಿಯಾಗಿ
ಕಾಣಿಸ್ತಿದ್ಲು. ಮೇಕ್ ಓವರು ನನ್ನ ಫ್ರೆಂಡ್ ಇದ್ರಲ್ಲ ಅವ್ರ ಫ್ರೆಂಡ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ರು. ಇನ್ ಕೇಸ್ ಏನಾದ್ರು ಸಿಂಪಲಾಗಿ ಮೇಕ್ ಓವರ್ ಮೈಸೂರು ಸುತ್ತಮುತ್ತ ಯಾರಾರ ಬೇಕು ಅಂತ ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರು, ಅವ್ರ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲುಕ್ ಮಾತ್ರ ಸೂಪರಾಗಿ, ಅವಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಯಾಕಂದರೆ ಸ್ವಲ್ಪ ಫೇರ್ ಆಗಲಿ ಇದ್ಲು ಅವಳು, ಅದರಿಂದ. ಸೊ ಈಗ ಹಾರ ಎಕ್ಸ್ಚೇಂಜ್ ಮಾಡಿಕೊಂಡು ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಇದೊಂಥರ ಒಂದು ಪ್ರೀಸಿಯಸ್ ಮೂಮೆಂಟು ಲೈಫಲ್ಲಿ. ಒಂದು ನ್ಯೂ ಜರ್ನಿನ, ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಒಂದು ಸಿಂಬಲ್ ಆಗಿ ಸ್ಟಾರ್ಟ್ ಆಗುತ್ತೆ ಎಂಗೇಜ್ಮೆಂಟ್ ಅನ್ನೋದು. ಸೊ ಫುಲ್ಲು ಎಕ್ಸಾಕ್ಟಾಗಿದ್ಲು, ತುಂಬ ಖುಷಿಯಾಗಿದ್ಲು. ಅವಳು ಲೈಫ್ ಲಾಂಗ್ ಹಿಂಗೆ ಖುಷಿಯಾಗಿ ಹಿಂಗೆ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಇಬ್ಬರು ಅನ್ಯೋನ್ಯವಾಗಿ ಅನುಸರಿಸ್ಕೊಂಡು ತುಂಬ ಚೆನ್ನಾಗಿ ಲೈಫಲ್ಲಿ ಮುಂದೆ ಹೋಗಲಿ. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಇವಳು ಏನು ಮಾಡಿದ್ದಾಳೆ, ಸ್ಯಾರಿನ ಅವಳು ಫ್ರೆಂಡ್ ಸರಿ ಮಾಡ್ತಿದ್ದಾಳೆ. ಸ್ಲಿಪ್ಪರ್ ಹಾಕೊಳ್ಳೋಕೆ ಮುಂಚೆ ಸ್ಯಾರಿ ಉಟ್ಸ್ಕೊಬಿಟ್ಲು. ಆಮೇಲೆ ಸ್ಲಿಪ್ಪರ್ ಹಾಕಿದ್ರೆ ಸ್ವಲ್ಪ ಸ್ಯಾರಿ ತುಂಡ ಕಾಣಿಸ್ತಿತ್ತು. ಅದಕ್ಕೆ ನಾವು ಕೆಳಗೆ ಕೂತ್ಕೊಂಡು ಸರಿ ಮಾಡು ಅಂತ ಹೇಳ್ತಿದ್ವಿ. ಬಟ್ ಅದು ಕಂಫರ್ಟಬಲಾಗಿ ಸರಿ ಹೋಗಲಿಲ್ಲ. ತುಂಬ ಖುಷಿಯಾಗಿದ್ಲು. ಆಮೇಲೆ ಅಲ್ಲಿ ರಿಂಗ್ ಕೊಟ್ಟಿದ್ರಲ್ಲ, ರಿಂಗ್ನ ಎಕ್ಸ್ಚೇಂಜ್ ಮಾಡ್ತಿದ್ರು. ಫೈನಲಿ ನನ್ನ ಸಿಸ್ಟರು, ನಾವು ಸಿಸ್ಟರ್ ಅಂತ ಯಾಕಂದರೆ ನಮ್ಮ ಮನೇಲಿ ಆಡಿ ಬೆಳೆದು ದೊಡ್ಡವರಾಗಿರೋದು. ಸೊ ಈಗ ಅವಳು ಎಂಗೇಜ್ ಆದ್ಲು ಲೈಫಲ್ಲಿ. ಅವಳಿಗೂ ಒಂದು ರೆಸ್ಪಾನ್ಸಿಬಿಲಿಟಿ, ಅವಳಿಗೂ ಒಂದು ಜವಾಬ್ದಾರಿ ಅನ್ನೋದು ಈಗ ಶುರು ಆಯಿತು. ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋದನ್ನ ನೋಡಬೇಕು ಮುಂದಕ್ಕೆ. ಕೊಟ್ಟು ಅವಳಿಗೆ ಪ್ರಪೋಸ್ ಮಾಡ್ತಿದ್ರು. ಬಟ್ ಪ್ರಪೋಸ್ ಮಾಡ್ತಾರಲ್ಲ ಆ ಟೈಪಲ್ಲೂ ಪ್ರಪೋಸ್ ಮಾಡಿದ್ರು. ಬಟ್ ಅದನ್ನು ನಾನು ಕ್ಯಾಪ್ಚರ್ ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಫುಲ್ ಜನ ಎಲ್ಲ ಫುಲ್ಲು ಕ್ಲ್ಯಾಪ್ಸ್ ಹಾಕಿ ಫುಲ್ಲು ಕೂತಿದ್ರು. ಆಲ್ಮೋಸ್ಟ್ ಅರ್ಧ ಜನ ಸ್ವಲ್ಪ ಊಟಕ್ಕೆ ಹೋಗಿದ್ರು, ಇನ್ನು ಸ್ವಲ್ಪ ಜನ ಇದ್ದರು. ನನ್ನ ಮಗಳಿಗಂತೂ ಫುಲ್ಲು ಎವಿ ಅಂದರೆ ಎವಿ ನಿದ್ದೆ ಬಂದುಬಿಟ್ಟಿತ್ತು. ಫುಲ್ಲು ಗಲಾಟೆ ಮಾಡ್ತಿದ್ಲು, ಯಾಕಂದರೆ ಅವಳಿಗೆ ನಿದ್ದೆ ಟೈಮ್ ಅಲ್ವಾ. ಸೊ ಅದಕ್ಕೆ ಒಂದು ಕಡೆ ನಾನೇನು ಮಾಡಿದೆ, ಇಷ್ಟೋ ತನಕ ಸ್ಟೇಜ್ ಹತ್ರನೇ ಇದ್ದೆ. ಆಮೇಲೆ ಸ್ಟೇಜ್ ಹಿಂದೆ ಬಂದು ಅವಳನ್ನ ಕರ್ಕೊಂಡು ಮಲಗಿಸ್ದೆ. ಫೈನಲಿ ಅವಳು ಮಲ್ಕೊಂಡೇ ಬಿಟ್ಲು, ಊಟನೇ ಮಾಡಲಿಲ್ಲ. ಆಮೇಲೆ ಎದ್ಮೇಲೆ ಊಟ ಮಾಡ್ಸೋಣ ಅಂತ ಎತ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ಹುಡುಗಿ ಫ್ರೆಂಡ್ಸ್ ಎಲ್ಲ ಕೇಕ್ ತಂದಿದ್ರು. ಹುಡುಗಿ ಕೈಲಿ ಕಂಗ್ರಾಸ್ ಹೇಳ್ಬಿಟ್ಟು ಎಂಗೇಜ್ ಆಗಿದ್ದಕ್ಕೆ ಕೇಕೆಲ್ಲ ಕಟ್ ಮಾಡಿಸಿದ್ರು. ಬನ್ನಿ ಅಕ್ಕ ಅಂತ ಅಂದ್ಲು. ಬಟ್ ನಾನು ಪಾಪನ ಎತ್ಕೊಂಡು ಕೂತಿದ್ನಲ್ಲ, ಮಾಡು ನೀನೇ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ಪುಟಾಣಿನೂ ಕೂಡ ಸ್ವಲ್ಪ ನಿದ್ದೆ ಮಾಡಿದ್ಲು. ಒಂದು 1/2 ಅವರ್, ಒಂದು 3/4 ಗಂಟೆ ನಿದ್ದೆ ಮಾಡಿದ್ಲೇನೆ. ಯಾಕಂದರೆ ಕ್ರೌಡ್ ಇರಬೇಕಾದ್ರೆ ಅಷ್ಟು ನಿದ್ದೆ ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಳಿಗೂ. ಸೊ ಏನು ಮಾಡಿದ್ಲು, ಅವಳು ಎದ್ಬಿಟ್ಲು ಅಷ್ಟೊತ್ತಿಗೆ. ಹುಡುಗನೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ ಜೊತೆ. ತುಂಬಾ ಖುಷಿ ಆಯಿತು. ನೋಡೋಣ ಲೈಫಲ್ಲಿ ಮುಂದಕ್ಕೆ ಹೇಗೆ ನೋಡ್ಕೋತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಅದೇ. ಸೊ ಪುಟಾಣಿಗೆ ನಾನು ಸ್ವಲ್ಪ ಅಲ್ಲೇ ತಟ್ಟೆಗೆ ಊಟ ಹಾಕಿಸ್ಕೊಂಡು ಅವಳು ಮಾಡಿಸ್ಬಿಟ್ಟು ಅಮ್ಮನ ಕೈ ಕೊಟ್ಟೆ. ಆಲ್ರೆಡಿ ಅಮ್ಮ ನನ್ನ ತಂಗಿ ಎಲ್ಲ ಊಟಕ್ಕೆ ಹೋಗಿದ್ರು. ನನ್ನ ತಂಗಿ ಮಗಳು ನನ್ನ ಜೊತೆ ಬರ್ತೀನಿ ಅಂದ್ಬಿಟ್ಟು ಕೂತಿದ್ಲು. ಅವಳನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಹತ್ತತ್ರ 2:30 ಆಗಿತ್ತು ಟೈಮ್, 3 ಗಂಟೆ ಊಟಕ್ಕೆ ಹೋದ್ವಿ. ಲಾಸ್ಟ್ ಪಂಕ್ತಿ ನೆಕ್ಸ್ಟು ಹುಡುಗಿದಿತ್ತು, ನೆಕ್ಸ್ಟು ನಮ್ಮದೇ ಪಂಕ್ತಿ ಲಾಸ್ಟು. ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾತ್ರ ಫುಲ್ಲು ತುಂಬ ಚೆನ್ನಾಗಿತ್ತು. ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಏನೇನು ತಿನ್ನಬೇಕು ಡಿಶಸ್ಸು ಅದೇ ಇತ್ತು. ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದರು ನಾವು. 3 ಗಂಟೆ ಆದರು, 3:15 ಆದರೂ ಹುಡುಗಿ ಫೋಟೋ ಸೆಷನ್ನೇ ಮುಗ್ದಿರಲಿಲ್ಲ. ಫೋಟೋ ತೆಗೆಯೋದು. ನಾವು ಹುಡುಗಿಗೆ ಊಟಕ್ಕಾದರೂ ಬಿಡಿ ಅಂತ ಹೇಳ್ತಾಯಿದ್ವಿ. ಇರಿ ಬಿಡ್ತೀವಿ ಅಂದರು. ಓಕೆ ಅಂದ್ಬಿಟ್ಟು ನಾವು ಸ್ವಲ್ಪ ತಿದ್ದಿ, ಸಂಜೆ 5 ಗಂಟೆ ಸ್ವಲ್ಪ ತಿದ್ದಿ ನೀವು ಹೋಗಿ ನಾವು ಹೋಗ್ತೀವಿ ಅಂದ್ಬಿಟ್ಟು ಫುಲ್ಲು ಟಯರ್ಡಾಗಿತ್ತು.
ಮಾಡೋಣ ಅಂತ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಸ್ವಲ್ಪ ನನಗೆ ಟಯರ್ಡ್ ಆದಂಗೆ ಅಂತ ಫೀಲ್ ಆಗ್ತಿತ್ತು. ನೈಟ್ ಊಟಕ್ಕೆ ಅಮ್ಮ ನಾನ್ ವೆಜ್ ಏನಾದ್ರು ತರಬೇಕಿತ್ತು, ಆಗಲಿಲ್ವಲ್ಲ ಅಂದ್ಬಿಟ್ಟು ಹಾಗೆ ಎಗ್ ಕರಿ ಥರ ಮಾಡಿದರು ಸಿಂಪಲ್ಲಾಗಿ ಒಂದೇ ಟೈಮು ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಸ್ಲೀಪಿಂಗ್ ಹೋದ್ವಿ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಸಪೋರ್ಟ್ ಮಾಡೋದಂತೂ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಎವ್ರಿ ಒನ್.